ಎಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವ್ಯಾಪಾರ ವಹಿವಾಟು ಜೋರಾಗಿ ನಡೀತಿದ್ರೆ ಮತ್ತೊಂದಷ್ಟು ಜನ ಬೆಂಗಳೂರಿನಿಂದ ಊರುಗಳತ್ತ ಮುಖ ಮಾಡ್ತಿದ್ದಾರೆ. ಇದರ ನಡುವೆ ಕಳೆದ ಬಾರಿ ದೀಪದ ಹಬ್ಬ ಹಲವರ ಬದುಕನ್ನ ಕತ್ತಲೆಗೆ ದೂಕಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಬೆಲೆ ಏರಿಕೆಯ ಬಿಸಿ. ಬೆಂಗಳೂರಿನಲ್ಲಿ ಹೂವು ಹಣ್ಣುಗಳ ಬೆಲೆ ಬಲು ದುಬಾರಿ. ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ನಾಳೆಯಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲಾಗುವ ದೀಪಾವಳಿ ಹಬ್ಬಕ್ಕೂ ಬೆಲೆ ಏರಿಕೆ ಭೂತ ಕಾಡ್ತಿದೆ. ಸಾಮಾನ್ಯ ದಿನಗಳಿಗೆ ಹೋಲಿಸಿದ್ರೆ ಹೂವು ಹಣ್ಣುಗಳ ಬೆಲೆ ಏರಿಕೆ ಕಂಡಿದೆ. ದುಬಾರಿ ದುನಿಯಾದಲ್ಲಿ ಹಬ್ಬ ಮಾಡೋದೇ ಕಷ್ಟವಾಗ್ತಿದೆ. ಪ್ರಮುಖವಾಗಿ ಹೂವು ಹಣ್ಣಿನ ಬೆಲೆ ಏರಿಕೆ ಕಂಡಿದ್ದು ಮಲ್ಲಿಗೆ, ಕನಕಾಂಬರ ಹೂಗಳನ್ನ ಕೇಳೋದೇ ಬೇಡ ಅನ್ನುವಂತಾಗಿದೆ. ಇನ್ನು ವರ್ಷಕ್ಕೊಮ್ಮೆ ಬರುವ ಹಬ್ಬ ಅಂತ ವಸ್ತುಗಳು ದುಬಾರಿ ಇದ್ರೂ ಖರೀದಿ ಭರಾಟೆ ಜೋರಾಗಿದೆ. ಮತ್ತೊಂದೆಡೆ ಹಬ್ಬಕ್ಕೆ ಸಾಲು ಸಾಲು ರಜೆ ಹಿನ್ನೆಲೆ ಜನ ಬೆಂಗಳೂರಿನಿಂದ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ರಾಜಧಾನಿಯಿಂದ ಹೊರಡುವ ಎಲ್ಲಾ ಬಸ್ಗಳಲ್ಲಿ ಜನ ತುಂಬಿ ತುಳುಕುತ್ತಿದ್ದಾರೆ. ಬಸ್, ಮೆಟ್ರೋ ರೈಲುಗಳು ಕೂಡ ರಶ್ ಆಗೋದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಬೆಳಕಿನ ಹಬ್ಬದಲ್ಲಿ ಕತ್ತಲಾಗಿದೆ ಹಲವರ ಬದುಕು. ದೀಪಗಳ ಹಬ್ಬ ನೋಡದಂತೆ ಮಾಡಿದ ಪಟಾಕಿ. ಬೆಳಕಿನ ಹಬ್ಬ ದೀಪಾವಳಿ ಬಂದ್ರೆ ಸಾಕು ಎಲ್ಲಿಲ್ಲದ ಖುಷಿ. ನಗರಕ್ಕೆ ನಗರವೇ ಬೆಳಕಿನಿಂದ ಕೂಡಿರುತ್ತೆ. ಆದ್ರೆ ಕಳೆದ ಬಾರಿ ಆದ ಕೆಲ ಅವಘಡಗಳು ಬೆಳಕಿನ ಹಬ್ಬದಲ್ಲೂ ಅನೇಕ ಮನೆಗಳನ್ನ ಕತ್ತಲೆಗೆ ದೂಕಿದೆ. ಪಟಾಕಿ ಸಿಡಿದು ಅದೆಷ್ಟೋ ಕೂಸುಗಳು ಕಣ್ಣು ಕಳೆದುಕೊಂಡಿದೆ. ಪಟಾಕಿ ಸಿಡಿದು ಮಕ್ಕಳು, ಮಹಿಳೆಯರು, ಯುವಕರು ತಮ್ಮ ಕಣ್ಣಿಗೆ ಗಾಯದ ಬರೆ ಹಾಕಿಕೊಂಡಿದ್ದಾರೆ. ಕೇವಲ ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿಯಿಂದಾಗಿ 70ಕ್ಕೂ ಹೆಚ್ಚು ಜನ ದಾಖಲಾಗಿದ್ದಾರೆ. ಕಳೆದ ದೀಪಾವಳಿಯ ಸಮಯದ 10 ದಿನಗಳಲ್ಲಿ 70 ಜನರ ಕಣ್ಣಿಗೆ ಗಂಭೀರ ಗಾಯವಾಗಿದ್ದು 10ಕ್ಕೂ ಹೆಚ್ಚು ಜನರ ಬದುಕು ಸಂಪೂರ್ಣ ಕತ್ತಲೆಯಾಗಿದೆ. ಇನ್ನು ಈ ಬಾರಿಯೂ ಪಟಾಕಿಗಳು ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಸದ್ದು ಮಾಡಲು ಶುರುವಾಗಿದ್ದು ಕಣ್ಣಿನ ಆಸ್ಪತ್ರೆಗಳು ಸಿದ್ಧವಾಗಿದೆ. ಹೆಚ್ಚುವರಿ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳುವುದರ ಜೊತೆಗೆ ಪ್ರತ್ಯೇಕ ವಾರ್ಡ್ಗಳನ್ನ ಈಗಾಗಲೇ ಸಿದ್ಧಪಡಿಸಲಾಗಿದ್ದು ಹಬ್ಬದ ಸಮಯದಲ್ಲಿ 24 ಗಂಟೆಯ ಸೇವೆ ನೀಡಲು ಸಿದ್ಧವಾಗಿದೆ. ಒಟ್ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಎಂದೇ ಅನೇಕರ ಬದುಕು ಕತ್ತಲಾಗಿದ್ದು ಈ ಬಾರಿ ಆದ್ರೂ ಆದಷ್ಟು ದೀಪಗಳನ್ನ ಹಚ್ಚುತ್ತಾ ಪಟಾಕಿಗಳನ್ನ ಕಮ್ಮಿ ಸಿಡಿಸುತ್ತಾ ಸಂಭ್ರಮದಿಂದ ಬೆಳಕಿನ ಹಬ್ಬವನ್ನ ಆಚರಿಸಲಿ ಅನ್ನೋದು ನಮ್ಮ ಆಶಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.